ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಲೈಫಲ್ಲಿ ನನ್ನ ಕಣ್ಣೀರು ಹಾಕ್ಸಿದ್ದು ಈ ಈರುಳ್ಳಿ ಮಾತ್ರ. ಸರ್, ಆದ್ರೂ ನಿಮ್ಮಂತ ದೊಡ್ಡ ಲಾಯರು ನನಗೋಸ್ಕರ ಅಡ್ಗೆ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಜೊತೆಗೆ ಅಷ್ಟೇ ಮುಜುಗರ ಕೂಡ. ದಯವಿಟ್ಟು ನೀವು ಅಡ್ಗೆ ಎಲ್ಲ ಮಾಡೋದ್ ಬೇಡ ಸರ್. ಸರಿ, ಈಗ ನಿನ್ನ ಹುಡುಗನ ಊಟ ಕರೆದಿದ್ದೀನಲ್ಲ, ಅವನಿಗೆ ಬರೀ ಮಾತಲ್ಲೇ ಹೊಟ್ಟೆ ತುಂಬಿಸ್ ಕಳಿಸ್ಲಾ? ಆಮೇಲೆ ನೀನು ಮದುವೆ ಆಗೋರ್ ಮನೆಗೆ ಹೋಗ್ತೀಯಲ್ಲ, ಆಗ ಆಡ್ಕೊಳ್ತಾನೆ ಅಷ್ಟೇ. ಸರ್, ನಾನು ಹೇಳಿದ್ ಹಾಗಲ್ಲ, ಆಚೆಯಿಂದ ಊಟ ತರಿಸ್ಬೋದಲ್ವಾ ಅಂತ ಹೇಳ್ದೆ. ನನ್ನ ಮಗಳಾಗಿರೋ ಶಿಷ್ಯಳಿಗೆ, ಅವಳು ಕೈ ಹಿಡಿಯೋ ಹುಡುಗನಿಗೆ ನಾನು ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ಬೇಕು ಅನ್ನೋದು ನನ್ನ ಆಸೆ. ಹೋಟೆಲ್ನಿಂದ ಊಟ ತರಿಸಿ ಬಡಿಸೋದಕ್ಕೆ ನನ್ನ ಅಳಿಮಯ್ಯನ ಅಲ್ಲಿಂದ ಇಲ್ಲಿ ಕರೆಸ್ಬೇಕಾಗಿತ್ತ. ಆದ್ರೂ ಸರ್, ಏನು ಬಾಸ್ ಮಾತಿಗೆ ಬೆಲೆ ಇಲ್ವಾ? ರೆಸ್ಪೆಕ್ಟ್ ಇಲ್ವಾ? ಈಗ ನನ್ಗೋಸ್ಕರ ಅಡ್ಗೆ ಮಾಡ್ತಾ ಇರೋದು ನಮ್ ಬಾಸ್ ಅಲ್ವಲ್ಲ? ಮತ್ತೆ ನಮ್ ಅಪ್ಪನ್ ತರ. ಥ್ಯಾಂಕ್ ಯು ಸೋ ಮಚ್. ಬರೀ ಈರುಳ್ಳಿಗಲ್ಲ, ನಿನಗೂ ನನ್ನನ್ನ ಅಳಿಸೋ ಶಕ್ತಿ ಇದೆ ನೋಡು. ಅರೆ ನಗಮ್ಮ, ನಾನು ಜೋಕ್ ಮಾಡಿದೆ. ನಗಮ್ಮ, ನಗು ನಗು. ಏ ಪುಟ್ಟಿ, ಒಂದ್ ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡು. ನಾನು ಕಚ್ ಕಚ ಅಂತ ಈ ಈರುಳ್ಳಿನ ಕಟ್ ಮಾಡಿ ಜೆಪಿ ಪಾಕನ ರೆಡಿ ಮಾಡ್ತೀನಿ. ಸರ್, ಏನ್ ಸರ್ ನೀವು ಈರುಳ್ಳಿ ಕಟ್ ಮಾಡು ಅಂದ್ರೆ ಬೆರಳು ಕಟ್ ಮಾಡ್ಕೋತೀರಲ್ಲ? ಕೊಡಿ, ಬೆರಳು ಕೊಡಿ ಇಲ್ಲಿ. ನಿಧಾನ ನಿಧಾನ. ನೋಡ್ಕೊಂಡು ಕಟ್ ಮಾಡೋದಲ್ವಾ ಸರ್? ನೀನು ಕಣ್ಣು ತುಂಬಿಕೊಳ್ಳುವಂಥದ್ದು ಏನೂ ಆಗಿಲ್ಲ. ಡೋಂಟ್ ವರಿ. ಈ ಕೈಗಾಯ ನನಗೆ ನೋವು ಕೊಡ್ತಿಲ್ಲ. ಬಟ್ ನಾಳೆ ಮದುವೆ ಆಗಿ ನೀನು ಗಂಡನ ಮನೆಗೆ ಹೋಗ್ತೀಯಲ್ಲ, ಅದು ನನ್ನ ಎದೆ ಭಾರ ಮಾಡ್ತಾ ಇದೆ. ಇಷ್ಟು ದಿನ ನೀನು ನನ್ನ ಶಿಷ್ಯಾಗಿ ನನ್ನ ಜೊತೆಲಿದ್ದೆ. ನನ್ನ ಮಗಳಾಗಿ ಮದುವೆಯಾಗಿ ನೀನು ನಿನ್ನ ಗಂಡನ ಮನೆಗೆ ಹೋದ್ಮೇಲೆ ಮೊದಲಾಗಿ ನನಗೆ ದಬಾವ ಕಾಣುತ್ತ. ಸರ್, ನಾನೇನ್ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮನ್ನ ನೋಡೋದಕ್ಕೆ ಡೈಲಿ ಬರ್ತೀನಿ. ಬರ್ಲೇಬೇಕು. ಬರ್ದಿದ್ರೆ ಯಾರು ಕೇಳ್ತಾರೆ? ಚೆನ್ನಾಗಿರೋ ಮಗಳೇ, ಚೆನ್ನಾಗಿರೋ.
ಅಶ್ವಿನ್ ಏನಾಯ್ತು? ಆಫೀಸ್ಗೆ ಹೋಗ್ತೀನಿ ಅಂದೋನು ಹೀಗೆ ಹೋಗಿ ಹಾಗೆ ಬರ್ತಿದ್ಯಾ? ಏನಾರು ಮರ್ತ್ಯಾ? ಇಲ್ಲ, ಮತ್ತೆ ಆ ಕರ್ಣನ್ ಮದುವೆ ಇನ್ವಿಟೇಷನ್ ಕಾರ್ಡ್ ಬಂದಿದೆ. ಇವಾಗ ತಾನೇ ಆ ಮದುವೆ ಕಾರ್ಡ್ ಪೂಜೆ ಮಾಡಿದ್ರು ಅಮ್ಮ. ಎಲ್ಲರೂ ಆ ಹಾಲಲ್ಲಿ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ಖುಷಿಯಾಗಿದ್ದಾರೆ. ಇವಾಗ ನಾನು ಆಫೀಸ್ಗೆ ಹೋಗೋಕೆ ಹೋದರೆ ಆಫೀಸಲ್ಲಿರೋರೆಲ್ಲರಿಗೂ ನಾನೇ ಮದುವೆ ಕಾರ್ಡ್ ಕೊಡಬೇಕು ಅಂತ ಹೇಳ್ತಾರೆ. ಬಟ್ ನಿಂಗೆ ಕರ್ಣ ಅವ್ರ ಮದುವೆ ಇನ್ವಿಟೇಷನ್ ಕೊಡಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹಾಲಿಂದ ಸೈಲೆಂಟ್ ಆಗಿ ರೂಮಿಗೆ ಬಂದಿದ್ಯಾ. ಮದ್ವೆ ಕಾರ್ಡೆ ಹಂಚಕ್ ಇಷ್ಟ ಇಲ್ದಿದ್ದವರು ಮದ್ವೆ ಹೇಗ್ ಬರ್ತೀರಾ? ಅವ್ನ ಮದುವೆಗೆ ಬರ್ತೀವಿ ಅಂತ ಯಾರು ಹೇಳಿದ್ದು? ಹಾಗಾದ್ರೆ ನೀವ್ ಮದ್ವೆಗ್ ಬರೋದಿಲ್ವಾ? ಖಂಡಿತ ನಾವಿಬ್ರು ಆ ಕರ್ಣನ್ ಮದುವೆಗೆ ಬರಲ್ಲ. ಹೌದು, ಪರವಾಗಿಲ್ವೇ? ಕರ್ಣನ್ ಮದ್ವೆಗೂ ಮುಂಚೆನೆ ಈ ಮನೇಲಿ ಎರಡೆರಡು ಅಭಿಪ್ರಾಯಗಳು ಬರ್ತಿದ್ಯಲ್ಲ. ಪುಣ್ಯಾತ್ಮ, ಇವತ್ತಾದ್ರೂ ಕರೆಕ್ಟಾಗಿ ಫೋನ್ ರಿಸೀವ್ ಮಾಡೋದ್ ಬೇಡ್ವಾ? ಏನಮ್ಮ, ಏನು ಕರ್ಣ ಬಂದೇ ಇಲ್ಲ? ನಮ್ಮನೆ ಲೊಕೇಶನ್ ಸೆಂಡ್ ಮಾಡಿದೀಯಾ ಇಲ್ವೋ? ಸರ್, ದಿ ಫೇಮಸ್ ಲಾಯರ್ JP ಅವ್ರನ್ನ ಇಂಪ್ರೆಸ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಾನ್ ನಿಮ್ ಫೇವ್ರೆಟ್ ಶಿಷ್ಯ. ನಿಮ್ ಫೇವ್ರೆಟ್ ಶಿಷ್ಯದಿಂದ ಇಂಥ ಒಂದ್ ಸಿಲಿ ಮಿಸ್ಟೇಕ್ ಆಗೋ ಸಾಧ್ಯನಾ? ಕರೆಕ್ಟ್ ಲೊಕೇಶನ್ ಕಳ್ಸಿದೀನಿ. ಬಟ್ ಬೆಂಗಳೂರು ಟ್ರಾಫಿಕ್ ನಿಮ್ಗೆ ಗೊತ್ತಲ್ವಾ, ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಅನ್ನೋ ಹಾಗೆ, ಒಂದೇ ಮಾತಲ್ಲಿ ನಿನ್ನನ್ನು ನೀನು ಬಿಟ್ಟು ಕೊಡದೆ, ನಿನ್ನ ಮದುವೆಯಾಗ ಹುಡುಗನ್ನು ಬಿಟ್ಟು ಕೊಡದೆ ಸೇಫ್ ಜೋನಲ್ಲಿ ಇಟ್ಕೊಂಡ್ಬಿಟ್ಟೆ ನೋಡು ನೀನ. ನನ್ನ ಫೇವ್ರೆಟ್ ಶಿಷ್ಯ ಅಂತ ಹೊಗಳ್ಕೊಂಡೆ, ಜೊತೆಗೆ ತಪ್ಪನ್ನೆಲ್ಲ ಟ್ರಾಫಿಕ್ ಮೇಲೆ ಹಾಕ್ಬಿಟ್ಟು ನೀನು ಹುಡುಗನು ನೀನು ಉಳಿಸ್ಕೊಂಡ್ಬಿಟ್ಟೆ. ನನ್ನ ಶಿಷ್ಯ ಅಂತ ಪ್ರೂವ್ ಮಾಡ್ಬಿಟ್ಟೆ. ಗುಡ್. ಸರ್, ಕರ್ಣ ಬಂದಾಗ ನೀವು ನನ್ನ ಪ್ರಿಯಾ ಅಂತ ಕರಿಬೇಡಿ, ಮಣಿ ಅಂತ ಕರೀರಿ. ಯಾಕಂದ್ರೆ ಅವನ್ ಪ್ರಕಾರ ನನ್ನ ಹೆಸರು ಮಣಿ. ಅರ್ಥ ಆಯ್ತು. ಸರ್, ಆದ್ರೂ ನೀವು ಕರ್ಣನ್ಗೋಸ್ಕರ ಕಾಯೋದು ನನಗ್ ಸ್ವಲ್ಪನೂ ಇಷ್ಟ ಇಲ್ಲ. ಇನ್ನೊಂದ್ಸತಿ ಫೋನ್ ಟ್ರೈ ಮಾಡ್ತೀನಿ. ಹಾಯ್. ಸರ್, ಇವರೇ ಕರ್ಣ. ಇವರೇ ನಮ್ ಗುರುಗಳು JP ಸರ್. ನಮಸ್ಕಾರ ಸರ್. ನಮಸ್ತೆ. ಸಾರಿ, ಬರೋದು ಲೇಟ್ ಆಯ್ತು. ಲೇಟ್ ಆಗತ್ತೆ ಅಂತ ಒಂದ್ ಕಾಲ್ ರಿಸೀವ್ ಮಾಡಿ ಹೇಳೋದಲ್ವಾ? ಅದು ಇಲ್ಲೇ ಹತ್ರದಲ್ಲಿದ್ದೆ, ಸರ್ಪ್ರೈಸ್ ಕೊಡೋಣ ಅಂತ ಫೋನ್ ಮಾಡಲಿಲ್ಲ. ಹೇಗಿತ್ತು ಸರ್ಪ್ರೈಸ್? ಸಾರಿ, ನಿಂತೆ ಮಾತಾಡ್ಸ್ಬಿಟ್ಟೆ. ಬನ್ನಿ ಕೂತ್ಕೊಳ್ಳಿ. ಬನ್ನಿ.